ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ದೇಗುಲದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ದಿನದ ತಾಂಬೂಲ ಪ್ರಶ್ನಾ ಚಿಂತನೆ ನಡೆಯಿತು. ದೈವಜ್ಞರಾದ ನಾರಾಯಣ ರಂಗ ಭಟ್ ಮಧೂರಿವರ ನೇತೃತ್ವದಲ್ಲಿ ಪ್ರಶ್ನಾ ಚಿಂತನೆ ನಡೆಯಿತು. ದೇಗುಲದ ಮುಂಭಾಗವಿರುವ ಭಂಡಾರ ಮನೆಯ ಸಮೀಪವಿರುವ ರಕ್ತೇಶ್ವರಿ ಸಾನ್ನಿಧ್ಯ ವೃಕ್ಷದಲ್ಲಿ ಇರುವುದರಿಂದ ಅಲ್ಲೇ ಕಟ್ಟೆ ಕಟ್ಟಿ ಆವರಣಗೋಡೆ ಮಾಡಬೇಕೆಂದು ಹಿಂದಿನ ಜೀರ್ಣೋದ್ಧಾರ ಸಮಯದಲ್ಲಿ ಇದೇ ದೈವಜ್ಞರಾದ ನಾರಾಯಣ ರಂಗ ಭಟ್ ರವರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿದ್ದು, ಆದರೆ ರಕ್ತೇಶ್ವರಿ ಕಟ್ಟೆ ಸ್ಥಾನ ಬದಲಾವಣೆ ಮಾಡುವುದರಿಂದ ರಕ್ತೇಶ್ವರಿ ಕೋಪಗೊಂಡು ವ್ಯವಸ್ಥಾಪನಾ ಸಮಿತಿಯೊಳಗೆ, ಅರ್ಚಕರೊಳಗೆ ಹಾಗೂ ಸೀಮೆಯ ಭಕ್ತರೊಳಗೆ ಕಲಹ, ದುರ್ಮರಣ, ವೈಮನಸ್ಸು ಇಂತಹ ಸಂದರ್ಭ ಬರಲು ಕಾರಣವಾಗಿತ್ತು. ಆದ್ದರಿಂದ ಕೂಡಲೇ ರಕ್ತೇಶ್ವರಿ ಕಟ್ಟೆಯನ್ನ ಈಗಲೂ ಅಲ್ಲೇ ಇರುವ ವೃಕ್ಷದ ಬುಡದಲ್ಲಿ ಕಟ್ಟೆ ಮಾಡಿ ಆ ವೃಕ್ಷ ಹಾಗೂ ಕಟ್ಟೆಯನ್ನ ಸೇರಿಸಿ ಆವರಣಗೋಡೆಯನ್ನ ಮಾಡಲು ಸೂಚಿಸಲಾಯಿತು. ಈ ನಡುವೆ ತಾಂಬೂಲ ಪ್ರಶ್ನೆ ಮಧ್ಯದಲ್ಲಿ ಭಕ್ತರೊಬ್ಬರಿಗೆ ದರ್ಶನ ಬಂದು ರಂಗಪೂಜೆಯ ದಿನ ಬೀದಿ ನೇಮದಲ್ಲಿ 5 ದೈವಗಳಿಗೆ ಮಾತ್ರ ನೇಮ ಕೊಡುತ್ತಿರುವುದು ಸಾಲದು, ರುದ್ರಚಾಮುಂಡಿ ದೈವಕ್ಕೂ ನರ್ತನ ಸೇವೆ ನೀಡಬೇಕು ಎಂಬ ಹೇಳಿಕೆ ಬಂದಾಗ ಈ ಬಗ್ಗೆ ಚಿಂತನೆ ನಡೆಸಲಾಗಿ ರುದ್ರಚಾಮುಂಡಿ ದೈವ ಶಾಂತಗೊಳ್ಳದೆ ಇರುವಾಗ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಡಾ ದೇವಪ್ರಸಾದ್ ಕಾನತ್ತೂರ್ ರವರು 11 ಪರಿವಾರ ದೈವಗಳಿಗೂ ನರ್ತನ ಸೇವೆ ಕೊಡುವುದೆಂದು ಅಭಿಪ್ರಾಯ ಮುಂದಿಟ್ಟರು. ಈ ವೇಳೆ ರುದ್ರಚಾಮುಂಡಿಯು ಶಾಂತಗೊಂಡು ಆವೇಶಗೊಂಡು ವ್ಯಕ್ತಿ ತನ್ನ ಆಸನದಲ್ಲಿ ಕುಳಿತರು. ಚಿಂತನೆಯಲ್ಲಿ 11 ಪರಿವಾರ ದೈವಗಳು ಸಂತುಷ್ಟಗೊಂಡವು ಎಂದು ತಿಳಿಸಲಾಗಿದೆ. ಅಭಯ ನೋಡಿ, ಇದ್ದರೆ ಹೇಳುವವರು ಇದು ಬಂದದ್ದು ಯಾವುದು ನಮಗೆ ಗೊತ್ತಾಗಲ್ಲ. ಮನುಷ್ಯ ದೃಷ್ಟಿಯಲ್ಲ, ದೈವ ಸಾನ್ನಿಧ್ಯ ಆದರೆ ನಮಗೆ ಗೊತ್ತಾಗಬೇಕಲ್ಲ. ಏನು ಈಗ ನಮ್ಮ ತೀರ್ಮಾನ, ದೇವರ ತೀರ್ಮಾನದಲ್ಲಿ ಈಗ ಒಪ್ಪಿಗೆ ಬರಲಿಲ್ಲ. ಅವರೊಟ್ಟಿಗೆ ರಂಗಪೂಜೆ ಒಟ್ಟಿಗೆ ಈಗ ಮಾಡುವಂತಹ ಸಾನ್ನಿಧ್ಯ ಯಾವೆಲ್ಲ ಕೂಡ ಅದು 5 ಯಾವುದು ಇದಿಷ್ಟೀಗ ಆಗ್ತಾ ಉಂಟು. ಈ ರುದ್ರಚಾಮುಂಡಿಗೆ ಆಗ್ತಾ ಇಲ್ಲ. ಕಳೆದ 5 ವರ್ಷಗಳ ಹಿಂದೆ ಗರಡಿ ಬೈಲ್ನಲ್ಲಿ ಪ್ರತಿಷ್ಠಾಪನೆಗೊಂಡ ಮೂಲನಾಗನ ಕಟ್ಟೆಯಲ್ಲಿ ವಿಶೇಷ ಸಾನ್ನಿಧ್ಯ ಇರುವುದರಿಂದ ಪ್ರತಿ ವರ್ಷ ಅಲ್ಲಿ ಆಶ್ಲೇಷ ಪೂಜೆ ಹಾಗೂ ವಿಶೇಷ ಸೇವೆಗಳನ್ನ ಮಾಡಬೇಕೆಂದು ದೈವಜ್ಞರು ಸೂಚಿಸಿದ್ರು. ಈಗಿನ ವ್ಯವಸ್ಥಾಪನಾ ಸಮಿತಿಯವರು ಸಂಕಲ್ಪ ಮಾಡಿರುವ ದೇಗುಲದ ಒಳಗೆ ಗಣಪತಿ ಗುಡಿಯ ಎದುರು ಸ್ವಲ್ಪ ಅಗಲ ಮಾಡಲು ದೈವಾನುಕೂಲ ಇದೆ ಎಂದು ಸೂಚಿಸಿದ್ರು. ಈಗಿರುವ ಸೇವಾ ಕೌಂಟರ್ ಅನ್ನ ಬದಲಾವಣೆ ಮಾಡಲು, ರಥದ ಶೆಡ್ ಅನ್ನ ಆಗ್ನೇಯ ಭಾಗದಲ್ಲಿ ಮಾಡಲು ಹಾಗೂ ಯಾಗಶಾಲೆ, ಪಾಕಶಾಲೆ ಮಾಡಲು ದೈವಾನುಕೂಲ ಇದೆ ಎಂದು ದೈವಜ್ಞರು ತಿಳಿಸಿದರು. ವ್ಯವಸ್ಥಾಪನಾ ಸಮಿತಿಗೆ ಸಂಪೂರ್ಣ ದೈವಾನುಕೂಲವಿದೆ. ಸಂಕಲ್ಪ ಮಾಡಿದ ಎಲ್ಲಾ ಕೆಲಸಗಳಿಗೂ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವರ ಹಾಗೂ ಪರಿವಾರ ದೇವಗಳ ಸಂಪೂರ್ಣ ಅನುಗ್ರಹ ಇದೆ ಎಂದು ಅವರು ತಿಳಿಸಿದರು. ಪ್ರಶ್ನಾ ಚಿಂತನೆಯಲ್ಲಿ ಸೂಚಿಸಿದ ದೇಗುಲದ ಜೀರ್ಣೋದ್ಧಾರ ಕೆಲಸಗಳಾದ ರಕ್ತೇಶ್ವರಿ ಕಟ್ಟೆ, ಗಣಪತಿ ಗುಡಿಯ ಎದುರು ಅಗಲೀಕರಣ, ಸೇವಾ ಕೌಂಟರ್ ಕೆಲಸ, ರಥದ ಶೆಡ್ ಕೆಲಸ ಹಾಗೂ ಯಾಗಶಾಲೆ ಕೆಲಸಗಳ ಬಗ್ಗೆ ವಾಸ್ತುಶಿಲ್ಪಿಗಳಾದ ಮುನಿಯಂಗಳ ಕೃಷ್ಣಪ್ರಸಾದ್ ಅವರಿಂದ ಮಾರ್ಗದರ್ಶನ ಪಡೆದು ಕ್ಷೇತ್ರ ತಂತ್ರಿಗಳಾದ ಕೆಮ್ಮಿಂಜೆ ಶ್ರೀ ನಾಗೇಶ್ ತಂತ್ರಿಗಳ ಭೇಟಿ ಮಾಡಿದ ದಿನಾಂಕ ನವೆಂಬರ್ 18 ಸೋಮವಾರ ಪೂರ್ವಾಹ್ನ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಪ್ರಾರಂಭಿಸುವುದಾಗಿ ನಿರ್ಣಯಿಸಲಾಯಿತು. ರಕ್ತೇಶ್ವರಿ ಪ್ರತಿಷ್ಠಾಪನೆಯನ್ನ ದಿನಾಂಕ 16/1/2025 ರಿಂದ 18/1/2025 ರವರೆಗೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಕ್ಷೇತ್ರ ತಂತ್ರಿಗಳಾದ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಸಲಾಗುವುದು ಎಂದು ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಡಾ ದೇವಪ್ರಸಾದ್ ಕಾನತ್ತೂರ್ ತಿಳಿಸಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.